ಭಗವದ್ಗೀತೆನಲ್ಲಿ ಶ್ರೀಕೃಷ್ಣ ಏನು ಹೇಳಿದ್ದಾರೆ ಅಂತಂದರೆ, ನೀನು ಏನೇ ಕೆಲಸ ಮಾಡು ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಬೇಡ, ರಿಸಲ್ಟ್ ನನಗೆ ಬಿಡು. ಸೊ ಅದು ರಿಸಲ್ಟ್ ಏನು ಕೊಡಬೇಕು ಅಂತ ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಸೊ ತುಂಬ ಜನ ಇದನ್ನು ಕನ್ಫ್ಯೂಸ್ ಅಂತ ಅನ್ಸುತ್ತೆ. ಸೊ ನಾವು ಏನು ಕೆಲಸ ಮಾಡಿದ್ರು ಒಂದು ರಿಸಲ್ಟ್ಗೆ ಅಲ್ವಾ ನಾವು ಕೆಲಸ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಕೆಲವು ಸತಿ ನಾವು ತುಂಬ ಕಷ್ಟಪಟ್ಟು ಇಷ್ಟೆಲ್ಲ ಎಫರ್ಟ್ ಹಾಕಿ ಮಾಡಿರ್ತೀವಿ, ಈ ಥರನೇ ರಿಸಲ್ಟ್ ಬರುತ್ತೆ ಆ ಥರನೇ ಅಂತ. ಆದರೆ ಎಷ್ಟೊಂದು ಸತಿ ಫೇಲ್ ಆಗಿರ್ತೀವಿ ಅಲ್ವಾ, ಫೇಲ್ಯೂರ್ ಆಗಿರುತ್ತೆ. ಸೊ ಅದನ್ನೇ ಆದರೆ ಕೆಲವು ಸತಿ ನೋಡಿ ತುಂಬ ಇನ್ವಾಲ್ವ್ಮೆಂಟಿಂದ ತುಂಬ ಖುಷಿಯಾಗಿ ಮಾಡಿರ್ತೀವಿ. ಸೊ ಆವಾಗ ನಾವೇನು ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಿರಲ್ಲ, ಆದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದು ಯಾವಾಗ ಆಗುತ್ತೆ ಅಂದರೆ ನಮ್ಮದು ಫುಲ್ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಇರುತ್ತೆ, ತುಂಬ ಖುಷಿಯಾಗಿ ಮಾಡ್ತೀವಿ ಅಲ್ವಾ. ಸೊ ಆವಾಗ ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನೇ ಶ್ರೀಕೃಷ್ಣ ಹೇಳೋದು. ಸೊ ಮತ್ತು ಇನ್ನೊಂದು ಏನು ಅಂತಂದರೆ, ನಮಗೆ ಒಂದು ಮಾಡಿದಾಗ ಒಂದು ಫೇಲ್ಯೂರ್ ಸಿಕ್ಕಿದ್ರೆ ದಟ್ ವಿಲ್ ಬಿ ಎ ಸ್ಟೆಪ್ಪಿಂಗ್ ಸ್ಟೋನ್. ಓಕೆ, ಸೊ ಅಲ್ಲಿ ಏನೋ ಕರೆಕ್ಟ್ ಮಾಡಿರಲ್ಲ, ಸೊ ಅದರಿಂದ ನಾವೇನೋ ತಿಳ್ಕೊಳ್ಳೋ ಥರ ಇರುತ್ತೆ. ಸೊ ದಟ್ ವಿಲ್ ಆ್ಯಕ್ಟ್ ಆಸ್ ಎ ಲೆಸನ್. ಓಕೆ, ಸೊ ಅದು ಯಾವತ್ತೂ ಫೇಲ್ಯೂರ್ ಆಗಲ್ಲ. ಸೊ ಸಕ್ಸಸ್ ಆಗಬೇಕಂತಂದರೆ ಅದಕ್ಕಿಂತ ಅದರಿಂದ ತುಂಬ ಫೇಲ್ಯೂರ್ಸ್ ಇರುತ್ತೆ ಅಲ್ವಾ. ಸೊ ಫೇಲ್ ಆಯಿತು ಅಂತ ಅಂದ್ಬಿಟ್ಟು ಅಲ್ಲೇ ಸ್ಟಾಪ್ ಮಾಡ್ಬೋದು. ನಾವು ಯಾವಾಗ ಫೇಲ್ಯೂರ್ ಅಂತ ಹೇಳ್ತೀವಿ ಅಂತಂದರೆ, ನಾವು ಯಾವಾಗ ನಾನು ಫೇಲ್ ಆಗಿದ್ದೀನಿ, ನನಗೆ ಇನ್ನೂ ಮತ್ತೆ ಮುಂದೆ ಹೋಗೋಕ್ಕಾಗಲ್ಲ ಅಂತ ಸ್ಟಾಪ್ ಮಾಡ್ತೀವಿ ಅಲ್ವಾ, ಅದು ಫೇಲ್ಯೂರು. ದಟ್ ವಿಲ್ ಬಿ ದಿ ಬಿಗ್ಗೆಸ್ಟ್ ಫೇಲ್ಯೂರ್. ಸೊ ನಮ್ಗೆ ಏನೇ ರಿಸಲ್ಟ್ ಬರಲಿ, ಸೊ ನಾವು ಒಂದು ಗೋಲ್ ಇಟ್ಕೊಂತು ಅಂತಂದರೆ ವಿ ನೀಡ್ ಟು ಕೀಪ್ ಆನ್ ಟ್ರೈಯಿಂಗ್. ಸೊ ಅದೇ ಸಕ್ಸಸ್. ಥ್ಯಾಂಕ್ ಯು.